ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬ್ಲ್ಯಾಕ್ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು 2.5 ಸ್ಪೂನು ಧನಿಯಾ ಪೌಡ್ರನ್ನ ತೊಗೊಂಡು ಅದನ್ನು ಹುರ್ಕೋತೀನಿ. ಇದಕ್ಕೆ ಎಣ್ಣೆ ಗಿಣ್ಣೆ ಏನು ಬಳಸಬಾರ್ದು, ಹಾಗೆ ಡ್ರೈ ಆಗಿ ಹುರ್ಕೋಬೇಕು. ಇದು ಕಲರ್ ಚೇಂಜ್ ಆಗುತ್ತೆ, ಕಾಫಿ ಪೌಡ್ರ್ ಕಲರ್ ಆಗುತ್ತೆ, ಅಷ್ಟು ಕಲರ್ ಆದರೆ ಸಾಕು. ಕಲರ್ ಚೇಂಜ್ ಆಗ್ತಾಯಿದೆ. ಈ ಕಲರ್ ಬರುತ್ತೆ, ಇಷ್ಟು ಬಂದರೆ ಸಾಕು. ಈಗ 2.5 ಸ್ಪೂನ್ ಮೆಣಸಿಕಾಯಿ ಪುಡಿ ಹಾಕೋತೀನಿ. ಇದನ್ನು ಅಷ್ಟೇ ಕಾಫಿ ಬ್ರೌನ್ ಕಲರ್ ಬರುತ್ತೆ, ಇಷ್ಟು ಹುರ್ಕೊಳ್ಳಿ. ಈಗ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಮೊದಲೇ ಒಂದು 7-8 ಮೆಣಸಿಕಾಯಿನ ತೊಗೊಂಡು ಹಚ್ಚಿಟ್ಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ 2 ದೊಡ್ಡ ಗಾತ್ರದ ಈರುಳ್ಳಿನ ತೊಗೊಂಡು ಅದನ್ನು ಸ್ಲೈಸಾಗಿ ಹಚ್ಕೊಂಡಿದ್ದೀನಿ. ನೀವು ಹಾಗೆ ಸಣ್ಣ ಸಣ್ಣ ಸ್ಲೈಸಾಗಿ ಹಚ್ಕೊಂಡು ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ. ಈರುಳ್ಳಿ ಬೆಂದಿದೆ. ಈಗ ಒಂದು ಹಿಡಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ 1/4 kg ಚಿಕನ್ ತೊಗೊಂಡು ಅದನ್ನು ತೊಳೆದಿಟ್ಕೊಂಡಿದ್ದೀನಿ ಆಲ್ರೆಡಿ. ಅದನ್ನು ಈ ಬಾಣಲಿಗೆ ಹಾಕಿ ಫ್ರೈ ಮಾಡ್ತೀನಿ ಇವಾಗ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಎಲ್ಲ ನೀಟಾಗಿ ಸ್ಟಿರ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಮೀಡಿಯಮ್ ಗಾತ್ರದ ಚಿಕನ್ ಪೀಸ್ನ ಯೂಸ್ ಮಾಡಿದ್ದೀನಿ. ನೀವು ಸಣ್ಣ ಸಣ್ಣ ಪೀಸ್ ಯೂಸ್ ಮಾಡಿಕೊಂಡು ಇದನ್ನು ಮಾಡ್ಬೋದು. ಚಿಕನ್ನ ಒಂದು 10 ನಿಮಿಷ ಮುಚ್ಚಿಟ್ಟು ಆಮೇಲೆ ಪ್ಲೇಟ್ನ ತೆಗೆದು ಅದಕ್ಕೆ ಇವಾಗ ನಾವು ಮೊದಲೇ ಹುರಿದಿಟ್ಕೊಂಡ ಮೆಣಸಿಕಾಯಿ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೊಳ್ಳಿ. ನೀಟಾಗಿ ಸ್ಟಿರ್ ಮಾಡಿ. ಎಲ್ಲ ಚಿಕನ್ಗೂ ಅದು ಹಿಡೀಲಿ ನೀಟಾಗಿ. ನೀಟಾಗಿ ಸ್ಟಿರ್ ಮಾಡ್ಕೊಳ್ತಾರೆ. ಈಗ ಒಂದು 5 ನಿಮಿಷ ಇದಕ್ಕೆ ಪ್ಲೇಟ್ನ ಮುಚ್ಚಿ ಇಡಿ. ಸಣ್ಣ ಊರಿನಲ್ಲಿ ಸಿಮ್ನಲ್ಲಿಡಿ. ಇವಾಗ ಇದಕ್ಕೆ ಕಾಳು ಮೆಣಸು ಪುಡಿ 1 ಸ್ಪೂನು ಮತ್ತು ಜೀರಿಗೆ ಪೌಡ್ರು 1 ಸ್ಪೂನ್ನ ಹಾಕಿ ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಅಂಗಡಿಯಿಂದ ತಂದು ಹಾಕ್ಕೋಬೋದು. ಅದು ಹಾಕಿದ ನಂತರ ಚಿಕನ್ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಈಗ ಮೆಣಸು ಜೀರಿಗೆ ಪುಡಿ ಎಲ್ಲ ನೀಟಾಗಿ ಹಿಡಿದಿರುತ್ತೆ. ಚಿಕನ್ ತುಂಬ ಟೇಸ್ಟಾಗಿ ಬರುತ್ತೆ. ಇವಾಗ ಒಂದು 5 ನಿಮಿಷ ಇದನ್ನು ಪ್ಲೇಟ್ನ ಮುಚ್ಚಿದ ನಂತರ ತೆಗೀರಿ. ಇವಾಗ ಚಿಕನ್ ಎಣ್ಣೆ ಎಲ್ಲ ಬಿಟ್ಟಿದೆ. ಇವಾಗ ಚಿಕನ್ ಆಗಿದೆ ಅಂತ ಅರ್ಥ.
ಇವಾಗ ಇದಕ್ಕೆ ಒಂದು ಹೋಳು ನಿಂಬೆಹಣ್ಣನ್ನ ಹಿಂಡ್ಕೊಳ್ಳೋಣ, ರಸನ ನೀಟಾಗಿ ಹಿಂಡ್ಕೊಳ್ಳೋಣ. ಮತ್ತು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈಗ ಬ್ಲ್ಯಾಕ್ ಚಿಕನ್ ಫ್ರೈ ರೆಡಿಯಾಗಿದೆ. ಇದು ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಇದು ಅನ್ನದ ಜೊತೆ ಮತ್ತು ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲ ಯೂಸ್ ಮಾಡ್ಕೊಂಡು ತಿನ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.